ನ್ಯೂಸ್, ಇದು ನಿಮ್ಮ ಧ್ವನಿ. ಪ್ರಿಯ ವೀಕ್ಷಕರೇ ನಮಸ್ಕಾರ. ನಾನು ವೀರೇಶ್ ಗಡ್ಡಿಮಾಳ್. ಎಸ್ ನ್ಯೂಸ್ಗೆ ಸ್ವಾಗತ. ಇಂದಿನ ಮುಖ್ಯಾಂಶಗಳು: ದಲಿತ ವಿದ್ಯಾರ್ಥಿಗಳಿಂದ ಮಲದ ಗುಂಡಿ ಸ್ವಚ್ಛತೆ, ಸಿಪಿಐಎಂಎಲ್ ಲಿಬರೇಷನ್ ಖಂಡನೆ. ಸರ್ಕಾರಿ ಪದವಿ ಕಾಲೇಜಿನ ದೈಹಿಕ ಶಿಕ್ಷಣ ನಿರ್ದೇಶಕ ಶಿವಕ್ಕೆ ವಾಲಿಬಾಲ್ ತರಬೇತುದಾರರಾಗಿ ನೇಮಕ. ಹೆಣ್ಣು ಭ್ರೂಣ ಉಳಿಸಿ ಶಾಲೆ ಓದಿಸಿ ಡಾಕ್ಟರ್ ಮಂಜುನಾಥ್. ಕ್ರೀಡಾಕೂಟದಲ್ಲಿ ವಿದ್ಯಾರ್ಥಿಗಳ ಸಾಧನೆ ಪ್ರಶಂಸೆ. ವಾರ್ತೆಗಳ ವಿವರ. ಕೋಲಾರ ಜಿಲ್ಲೆ ಮಾಲೂರು ತಾಲೂಕಿನ ಯಲುವಳ್ಳಿ ಬಳಿ ಇರುವ ಮೊರಾರ್ಜಿ ದೇಸಾಯಿ ವಸತಿ ಶಾಲೆಯಲ್ಲಿ ಪ್ರಾಂಶುಪಾಲರು ಹಾಗೂ ಸಿಬ್ಬಂದಿ ವರ್ಗದವರು ದಲಿತ ವಿದ್ಯಾರ್ಥಿಗಳಿಂದ ಮಲದ ಗುಂಡಿಯನ್ನು ಸ್ವಚ್ಛ ಮಾಡಿಸುವ ಮೂಲಕ ಅವಮಾನವೀಯವಾಗಿ ವರ್ತಿಸಿರುವ ಘಟನೆಯನ್ನು ಸಿಪಿಐಎಂಎಲ್ ಲಿಬರೇಷನ್ ಜಿಲ್ಲಾ ಕಾರ್ಯದರ್ಶಿ ನಾಗರಾಜ್ ಪೂಜಾರ್ ಖಂಡಿಸಿದ್ದಾರೆ. ಶಿಕ್ಷಣ ಸಂಸ್ಥೆಗಳಲ್ಲಿ ಜಾತಿ ಮತ್ತು ಧರ್ಮಾಧಾರಿತ ತಾರತಮ್ಯದ ನಿದರ್ಶನಗಳು ಹೆಚ್ಚುತ್ತಿದ್ದು ಅಕ್ಷಮ್ಯ ಅಪರಾಧವಾಗಿದೆ. ಸಾರ್ವಜನಿಕ ಶಿಕ್ಷಣ ಸಂಸ್ಥೆಗಳು ಒಳಗೊಂಡಂತೆ ಎಲ್ಲ ಖಾಸಗಿ ಶಿಕ್ಷಣ ಸಂಸ್ಥೆಗಳು ಎಲ್ಲರನ್ನು ಒಳಗೊಳ್ಳುವ ಮೂಲಕ ಸಂವಿಧಾನದ ಆಶಯದಂತೆ ಜಾತ್ಯತೀತ ಮನೋಭಾವ, ಧರ್ಮನಿರಪೇಕ್ಷ ಸೌಹಾರ್ದತೆ, ಸಹಿಷ್ಣುತೆಯನ್ನು ಉತ್ತೇಜಿಸುವ ಸ್ಥಳವಾಗಬೇಕೇ ಹೊರತು ತಾರತಮ್ಯದ ಕೇಂದ್ರಗಳಲ್ಲ. ಮುಗ್ಧ ಬಾಲಕರನ್ನು ಮಲದ ಗುಂಡಿಯೊಳಗೆ ಇಳಿಸುವ ಮೂಲಕ ಪ್ರಾಂಶುಪಾಲರು, ಸಿಬ್ಬಂದಿ ವರ್ಗದವರು ತಮ್ಮ ಜಾತಿಯ ಅಹಮಿಕೆಯನ್ನು ಪ್ರದರ್ಶಿಸಿದ್ದಲ್ಲದೆ ಕಾನೂನು ಬಾಹಿರವಾಗಿ ವರ್ತಿಸಿದ್ದಾರೆ. ಈ ಕೂಡಲೇ ತಪ್ಪಿತಸ್ಥರ ಮೇಲೆ ಕಾನೂನು ಕ್ರಮ ಜರುಗಿಸಬೇಕೆಂದು ಆಗ್ರಹಿಸಿದ್ದಾರೆ. ಸರ್ಕಾರಿ ಸೇರಿದಂತೆ ಖಾಸಗಿ ಶಿಕ್ಷಣ ಸಂಸ್ಥೆಯಲ್ಲಿ ಜಾತಿ ತಾರತಮ್ಯ ಮನೆ ಮಾಡಿದ್ದು, ಈ ತಾರತಮ್ಯವನ್ನು ತೊಡೆದು ಹಾಕಲು ಸರ್ಕಾರ ಪೂರ್ವಭಾವಿ ಕ್ರಮಗಳನ್ನು ಕೈಗೊಳ್ಳಬೇಕು ಹಾಗೂ ಇಂತಹ ಘಟನೆಗಳು ಜರುಗದಂತೆ ಮುನ್ನೆಚ್ಚರಿಕೆ ವಹಿಸಬೇಕು ಎಂದು ಅವರು ಸರ್ಕಾರವನ್ನು ಒತ್ತಾಯಿಸಿದ್ದಾರೆ. ನಗರದ ಸರ್ಕಾರಿ ಪದವಿ ಮತ್ತು ಸ್ನಾತಕೋತ್ತರ ಮಹಾವಿದ್ಯಾಲಯದ ದೈಹಿಕ ಶಿಕ್ಷಣ ನಿರ್ದೇಶಕ ಶಿವಕೆ ಅವರು ರಾಯಚೂರು ವಿಶ್ವವಿದ್ಯಾಲಯದ ವಾಲಿಬಾಲ್ ತಂಡದ ತರಬೇತುದಾರರನ್ನಾಗಿ ನೇಮಕ ಮಾಡಲಾಗಿದೆ ಎಂದು ರಾಯಚೂರು ವಿಶ್ವವಿದ್ಯಾನಿಲಯದ ಕುಲಪತಿಗಳಾದ ಹರೀಶ್ ರಾಮಸ್ವಾಮಿ ಮತ್ತು ದೈಹಿಕ ಶಿಕ್ಷಣ ವಿಭಾಗದ ಸಂಯೋಜಕರಾದ ಮಲ್ಲಿಕಾರ್ಜುನ್ ನಾಯಕ್ ತಿಳಿಸಿದ್ದಾರೆ. ಮಂಡ್ಯ ಜಿಲ್ಲೆಯ ಪಿಇಎಸ್ನಲ್ಲಿ ನಡೆಯುವ ವಿಟಿಯು ಬೆಳಗಾವಿ ಆಯೋಜಿಸಿರುವ 2023-24ನೇ ಸಾಲಿನ ದಕ್ಷಿಣ ವಲಯ ಅಂತರ್ ವಿಶ್ವವಿದ್ಯಾಲಯ ಪಂದ್ಯಾವಳಿಯಲ್ಲಿ ತರಬೇತುದಾರರಾಗಿ ಭಾಗವಹಿಸಲಿದ್ದಾರೆ. ವಾಲಿಬಾಲ್ ಡಿಸೆಂಬರ್ 22ರಿಂದ 25ರವರೆಗೆ ನಡೆಯಲಿದೆ ಎಂದರು. ತರಬೇತುದಾರರಾಗಿ ನೇಮಕಗೊಂಡ ದೈಹಿಕ ಶಿಕ್ಷಣ ನಿರ್ದೇಶಕ ಶಿವಕೆ ಅವರಿಗೆ ಕಾಲೇಜಿನ ಪ್ರಾಂಶುಪಾಲರಾದ ಪ್ರಹ್ಲಾದ್ ರೆಡ್ಡಿ, ಶಿಕ್ಷಕರು, ವಿದ್ಯಾರ್ಥಿಗಳು, ಪೋಷಕರು ಅಭಿನಂದಿಸಿದ್ದಾರೆ. ಲಿಂಗ ಪತ್ತೆ ಮಾಡುವುದು ಕಾನೂನಿನ ಪ್ರಕಾರ ಅಪರಾಧ. ಲಿಂಗ ಪತ್ತೆ ಹಚ್ಚುವುದನ್ನು ಸರ್ಕಾರ ನಿಷೇಧ ಮಾಡಿದೆ. ಕಾನೂನು ಮೀರಿ ಯಾರಾದರೂ ಲಿಂಗ ಪತ್ತೆ ಮಾಡಿದ್ದು ಕಂಡು ಬಂದರೆ ಅಂಥವರ ಮೇಲೆ ಕಠಿಣ ಕಾನೂನು ಕ್ರಮ ಕೈಗೊಳ್ಳಲಾಗುತ್ತದೆ ಎಂದು ತುರ್ವಿಹಾಳ್ ಸರ್ಕಾರಿ ಆಸ್ಪತ್ರೆಯ ಡಾಕ್ಟರ್ ಮಂಜುನಾಥ್ ಹೇಳಿದರು. ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್, ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ತಾಲೂಕು ಆರೋಗ್ಯ ಅಧಿಕಾರಿಗಳ ಕಾರ್ಯಾಲಯ, ಪ್ರಾಥಮಿಕ ಆರೋಗ್ಯ ಕೇಂದ್ರದ ಸಂಯುಕ್ತಾಶ್ರಯದಲ್ಲಿ ತುರ್ವಿಹಾಳ್ ಸರ್ಕಾರಿ ಆಸ್ಪತ್ರೆಯಲ್ಲಿ ಹಮ್ಮಿಕೊಂಡ ಕ್ಷಯರೋಗ, ಸಾಂಕ್ರಾಮಿಕ ಮತ್ತು ಅಸಾಂಕ್ರಾಮಿಕ ಕಾಯಿಲೆಗಳ ಬಗ್ಗೆ ಮಾತನಾಡಿದರು. PCPNDT 1994ರ ಕಾಯ್ದೆ ಅಡಿಯಲ್ಲಿ ಲಿಂಗ ಪತ್ತೆ ನಿಷೇಧ ಕಾಯ್ದೆಯನ್ನು ಜಾರಿಗೆ ತಂದಿದ್ದು, ಈ ಕಾಯ್ದೆ ಅಡಿಯಲ್ಲಿ ಯಾವುದೇ ಲಿಂಗ ಪತ್ತೆ ಮಾಡಬಾರದು. ಹೆಣ್ಣು ಭ್ರೂಣವನ್ನು ಉಳಿಸಿ ಹೆಣ್ಣು ಮಗುವನ್ನು ಓದಿಸಿ. 2011ರ ಜನಗಣತಿಯ ಪ್ರಕಾರ ಜಿಲ್ಲೆಯಲ್ಲಿ 1000 ಗಂಡು ಮಕ್ಕಳಿಗೆ 950 ಹೆಣ್ಣು ಮಕ್ಕಳು ಇದ್ದಾರೆ ಎಂದರು. ತಾಲೂಕಿನಲ್ಲಿ 943 ಹೆಣ್ಣು ಮಕ್ಕಳಿಗೆ 1000 ಗಂಡು ಮಕ್ಕಳು ಇದ್ದು, ಮೊದಲ ಮಗು ಗಂಡಾದಲ್ಲಿ ಕುಟುಂಬ ಯೋಜನಾ ವಿಧಾನಗಳನ್ನು ಅನುಸರಿಸುವುದು, ಚಿಕ್ಕ ಕುಟುಂಬ, ಚೊಕ್ಕ ಕುಟುಂಬ ಇತರೆ ಕಾರಣಗಳಿಂದ ಲಿಂಗಾನುಪಾತ ಕುಸಿಯುತ್ತಿದ್ದರೂ ಸಹ ತಂತ್ರಜ್ಞಾನಗಳ ದುರ್ಬಳಕೆಯನ್ನು ತಡೆಗಟ್ಟಬೇಕಾಗಿದೆ. ತಂತ್ರಜ್ಞಾನಗಳ ದುರ್ಬಳಕೆ ತಡೆಯಲು ಗರ್ಭಪೂರ್ವ ಲಿಂಗ ಆಯ್ಕೆ, ಪ್ರಸವ ಪೂರ್ವ ಭ್ರೂಣಲಿಂಗ ಪತ್ತೆ ತಡೆ ಕಾಯ್ದೆ 1994 ಜಾರಿಯಲ್ಲಿದೆ. 1994 ಜಾರಿಯಲ್ಲದೆ ಗರ್ಭಿಣಿಯನ್ನು ಐಚ್ಛಿಕ ಲಿಂಗ ಪತ್ತೆಗಾಗಲಿ ಅಥವಾ ಬಲವಂತದಿಂದ ಮಾಡುವ ಪತ್ತೆ ಶಿಕ್ಷಾರ್ಹ ಅಪರಾಧವಾಗಿದೆ. ಅಲ್ಟ್ರಾಸೌಂಡ್ ಸ್ಕ್ಯಾನಿಂಗ್ ಯಂತ್ರ ಬಳಕೆ ಮಾಡುವ ವೈದ್ಯರು ಭ್ರೂಣಲಿಂಗ ಪತ್ತೆ ಮಾಡಿದ್ದಲ್ಲಿ 3 ವರ್ಷಗಳವರೆಗೆ ಸೆರೆಮನೆ ವಾಸ ಮತ್ತು 50,000ವರೆಗೆ ದಂಡ ತೆರಬೇಕಾಗುತ್ತದೆ ಎಂದರು. ಕ್ಷಯರೋಗದ ಲಕ್ಷಣ ಬಗ್ಗೆ ಹದಿಹರಿಯದ ಸಮಸ್ಯೆಗಳ ಅನಿಮೆಯ ಮುಕ್ತ ಮತ್ತು ಪೌಷ್ಟಿಕ ಕರ್ನಾಟಕ ಕಾರ್ಯಕ್ರಮದ ABPMJY ಕಾರ್ಡ್, ಬಾಲ್ಯ ವಿವಾಹ, ಸ್ನೇಹ ಕ್ಲಿನಿಕ್, ವಿವಿಧ ರಾಷ್ಟ್ರೀಯ ಕಾರ್ಯಕ್ರಮಗಳ ಬಗ್ಗೆ ಸಾರ್ವಜನಿಕರಿಗೆ ಮಾಹಿತಿ ನೀಡಿದ ಅವರು ಆಯುರ್ವೇದದಲ್ಲಿ ತಿಳಿಸಲಾಗಿರುವ ದಿನಚರ್ಯ, ಋತುಶ್ಚರ್ಯ, ಸದುಋತು ಎಲ್ಲರೂ ಪಾಲಿಸಿ ಆರೋಗ್ಯ ಕಾಪಾಡಿಕೊಳ್ಳಬೇಕು ಎಂದರು. ಈ ಸಂದರ್ಭದಲ್ಲಿ ಸಿಬ್ಬಂದಿಗಳಾದ ಮಹೇಶ್ವರಿ,
ಯಲ್ಲಮ್ಮ, ಶ್ರುತಿ, ಮಾಳಮ್ಮ, ಶರಣುಬಾಬು, ಶರಣಬಸವ ಕಾರ್ಯಕ್ರಮದಲ್ಲಿ ಹಾಜರಿದ್ದರು. ಕಾರ್ಯಕ್ರಮದಲ್ಲಿ ಜಾನಪದ ಕಲಾ ತಂಡದ ರಾಮದಾಸ್ ಮತ್ತು ತಂಡದ ಸದಸ್ಯರು, ಆಶಾ ಕಾರ್ಯಕರ್ತೆಯರು, ಗರ್ಭಿಣಿಯರು, ಸಾರ್ವಜನಿಕರು ಉಪಸ್ಥಿತರಿದ್ದರು. ಸಾಯಂಕಾಲ ಜ್ವರ ಬರ್ತವ, ಸುಸ್ತಾಗ್ತದ ಅಂದ್ರೆ ಊಟ ಹೋಗಂಗಿಲ್ಲ. ಊಟ ಹೋಗಲ್ಲ ಯಾಕಾರ ಕರಿ ಹತ್ತಿದ್ದಲ್ಲಪ್ಪ ಈಗ ಉಣ್ಣಾಕ್ ಮುದೇಕಿಂತಿರ್ತೀನಿ ಊಟ ಹೋಗಲ್ಲ. ಅಂದ್ರೆ ಮುದೇಕಿನ ಜಾಸ್ತಿ ಆಗಲ್ಲ ಐತೆ. ಎಲ್ಲಿ ಜಾಸ್ತಿ ಇದ್ದಾರೆ ರಗಡೆ ಎತ್ತಿದ್ದೆ ಇಲ್ಲಿ ಕೇಳು ಶಂಕರಣ್ಣ, ಆಸ್ಪತ್ರೆಗೆ ಹೋಗಿ ಟೆಸ್ಟ್ ಮಾಡಿದೆ ಪಾಪ. ಯಾಕೆ ಮತ್ತೆ ಮಾಡ್ಕೊಳ್ತೀವಿ? ಅಯ್ಯೋ ಅಯ್ಯೋ ಯಪ್ಪ ವಾಂತಿ ನನಗೆ ಗೊತ್ತಿಲ್ಲ ಯಪ್ಪ. ಇವ್ರು ಹೇಳ್ತಿಲ್ಲ ಸಿಕ್ಕಿದ್ದ ತಿನ್ನಬಾಡ್ರಿ, ಕೈ ಸಿಕ್ಕಿದ್ದ ತಿನ್ನಬಾಡ್ರಿ, ಇನ್ನು ಬಾಯಿ ಸ್ವಲ್ಪ ಹಿಡ್ತದೆ ಇರಲಿ ಅಂತ ಹೇಳ್ತೀನಿ. ತಿಂತವು ವಾಂತಿ ಮಾಡ್ಕೊಂತವು, ತಿಂತವು ವಾಂತಿ ಮಾಡ್ಕೊಂತವು. ಏನು ಹೇಳ್ತೀವಿ ಮರ ನೀವು ಮಾಡ್ಕೊಂಡ್ರಿ ಹೇಳ್ತೀನಿ, ನಾನು ಮಾಡ್ಕೊಂತೀನಿ. ಇದು ನಂದು ದೊಡ್ಡ ಕರ್ಮಿದು ಹೇಳಿದ್ದಿಲ್ಲ ಏನಲ್ಲ ಮತ್ತೆ ನಿನಗಾಗೈತೆ ಬಿಡಿ, ಇಲ್ಲ ಅಂತಲ್ಲ. ಏನಾಗೈತೆ ಅಂತಂದ್ರೆ ಏನಾಗೈತೆ ಸ್ನಾನ ಮಾಡ ಹೇಳು. ಇದು ಹಿಂಗೈತೆ ನನಗೆ ಗೊತ್ತಿದ್ದರಪ್ಪ ಯಪ್ಪ. ನೀಗಪ್ಪ ಇದು ಹಿಂಗೈತೆ ನನಗೆ ಗೊತ್ತಿದ್ದಿಲ್ಲ. ಯಾವ ಮಾಡೋದಿಲ್ಲ ಇದು ಈಗ ಪಟ ಪಟ ಹಚ್ಚಿಬಿಟ್ಟಿದ್ದಿ ಇರ್ಲಿ ನೋಡು. ಈ ವಿಷಯನ ಮತ್ತೆ ನಮ್ಮ ಅಂಗನವಾಡಿ ಕಾರ್ಯಕರ್ತರಲ್ಲ ಅವ್ರಿಗೆ ಸ್ವಲ್ಪ ಆಶಾ ಕಾರ್ಯಕರ್ತರಲ್ಲ ಏ ಶಂಕರಣ್ಣ, ನಮಸ್ಕಾರ ರೀ. ಏನಪ್ಪ ಜಗ್ಗನಕ್ಕ ಜಗ್ಗನಕ್ಕ ಬಹಳ ಖುಷಿಲಿಂದ ಇದ್ದಲ್ಲ. ನಾವೀಗ ಇಲ್ಲಿ ಯಾಕೆ ಎಲ್ಲಿದೆ? ನಾವಿಲ್ಲಿಲ್ಲ ಮೇಲಿದೆಯಾ? ಎಲ್ಲಿ ಸದ್ಯ ಎಲ್ಲಿದೆ? ರಾಯಚೂರು ಅಲ್ಲಿವರೆಗೆ ಈಗ ಖುಷಿ ಖುಷಿ ಎಂತ ಸಲುವಾಗ ಪಟ ಅಲ್ಲ ಪಾಠ ಆರ್ಲು ಬಿಡು, ನಿಂದೇನು ಹೇಳು. ನಾನು ಹೇಳ್ತೆ ಸರ್ಕಾರಿ ಡಿಗ್ರಿ ಕಾಲೇಜಿನ ವಿದ್ಯಾರ್ಥಿಗಳಾದ ಬಿಕಾಂ 5ನೇ ಸೆಮಿಸ್ಟರ್ನಲ್ಲಿ ಓದುತ್ತಿರುವ ಕುಮಾರ್ ಬಸವರಾಜ್ ಡಿಸೆಂಬರ್ 18 ಮತ್ತು 19ರಂದು ನಡೆದ ರಾಯಚೂರು ವಿಶ್ವವಿದ್ಯಾಲಯದ ಅಂತರ್ ಮಹಾವಿದ್ಯಾಲಯದ ಅಥ್ಲೆಟಿಕ್ಸ್ ಕ್ರೀಡೆಯಲ್ಲಿ ಜಾವೆಲಿನ್ ಎಸೆತಗಳಲ್ಲಿ 3ನೇ ಸ್ಥಾನ ಪಡೆದರೆ, ಬಿಎಸ್ಸಿ 5ನೇ ಸೆಮಿಸ್ಟರ್ ಓದುತ್ತಿರುವ ವೆಂಕಟೇಶ್ ಎನ್ ಅಂತರ್ ವಿಶ್ವವಿದ್ಯಾಲಯದ ವಾಲಿಬಾಲ್ ಪುರುಷರ ಕ್ರೀಡಾಕೂಟಕ್ಕೆ ರಾಯಚೂರು ವಿಶ್ವವಿದ್ಯಾಲಯ ವಾಲಿಬಾಲ್ ತಂಡಕ್ಕೆ ಆಯ್ಕೆಯಾಗಿದ್ದಾರೆ ಎಂದು ದೈಹಿಕ ಶಿಕ್ಷಣ ನಿರ್ದೇಶಕ ಶಿವ ಕೆ ತಿಳಿಸಿದರು. ಬಿಎಸ್ಸಿಯಲ್ಲಿ 5ನೇ ಸೆಮಿಸ್ಟರ್ನಲ್ಲಿ ಓದುತ್ತಿರುವ ವಿದ್ಯಾರ್ಥಿ ವೆಂಕಟೇಶ್ ಎನ್ ವಿಟಿಯು ವಿಶ್ವವಿದ್ಯಾಲಯ ಬೆಳಗಾವಿ ಇವರ ನೇತೃತ್ವದ ಮಂಡ್ಯದ ಪಿಇಎಸ್ ಎಂಜಿನಿಯರ್ ಕಾಲೇಜಿನಲ್ಲಿ ಡಿಸೆಂಬರ್ 21ರಿಂದ 25ರವರೆಗೆ ನಡೆಯುವ ಅಂತರ್ ವಿಶ್ವವಿದ್ಯಾಲಯದ ವಾಲಿಬಾಲ್ ಪುರುಷರ ತಂಡದ ಕ್ರೀಡಾಕೂಟಕ್ಕೆ ರಾಯಚೂರು ವಿಶ್ವವಿದ್ಯಾಲಯದ ವಾಲಿಬಾಲ್ ಪುರುಷರ ತಂಡಕ್ಕೆ ಆಯ್ಕೆಯಾಗಿದ್ದಾರೆ. ಹಾಗೆ ಸರ್ಕಾರಿ ಪದವಿ ಮತ್ತು ಸ್ನಾತಕೋತ್ತರ ಮಹಾವಿದ್ಯಾಲಯದಲ್ಲಿ ಬಿಕಾಂ ಓದುತ್ತಿರುವ 5ನೇ ಸೆಮಿಸ್ಟರ್ ಓದುತ್ತಿರುವ ವಿದ್ಯಾರ್ಥಿ ಕುಮಾರ್ ಬಸವರಾಜ್ ಡಿಸೆಂಬರ್ 18 ಮತ್ತು 19ರಂದು ನಡೆದ ರಾಯಚೂರು ವಿಶ್ವವಿದ್ಯಾಲಯದ ಅಂತರ್ ಮಹಾವಿದ್ಯಾಲಯದ ಅಥ್ಲೆಟಿಕ್ಸ್ ಕ್ರೀಡೆಯಲ್ಲಿ ಜಾವೆಲಿನ್ ಎಸೆತಗಳಲ್ಲಿ 3ನೇ ಸ್ಥಾನ ಪಡೆದು ಸರ್ಕಾರಿ ಡಿಗ್ರಿ ಕಾಲೇಜಿಗೆ ಕೀರ್ತಿ ತಂದಿದ್ದಾರೆ ಎಂದು ದೈಹಿಕ ಶಿಕ್ಷಣ ನಿರ್ದೇಶಕ ಶಿವ ಕೆ ತಿಳಿಸಿದರು. ವಿದ್ಯಾರ್ಥಿ ವೆಂಕಟೇಶ್ ಎನ್ ಹಾಗೂ ಬಸವರಾಜನಿಗೆ ಪ್ರಾಂಶುಪಾಲರಾದ ಪ್ರಹ್ಲಾದ ರೆಡ್ಡಿ ಸೇರಿದಂತೆ ಕಾಲೇಜಿನ ಶಿಕ್ಷಕರು, ವಿದ್ಯಾರ್ಥಿಗಳು, ಪೋಷಕರು ಅಭಿನಂದಿಸಿದ್ದಾರೆ. ಮತ್ತೊಮ್ಮೆ ಮುಖ್ಯಾಂಶಗಳು. ದಲಿತ ವಿದ್ಯಾರ್ಥಿಗಳಿಂದ ಮಲದ ಗುಂಡಿ ಸ್ವಚ್ಛತೆ, ಸಿಪಿಐಎಂಎಲ್ ಲಿಬರೇಷನ್ ಖಂಡನೆ. ಸರ್ಕಾರಿ ಪದವಿ ಕಾಲೇಜಿನ ದೈಹಿಕ ಶಿಕ್ಷಣ ನಿರ್ದೇಶಕ ಶಿವಕ್ಕೆ ವಾಲಿಬಾಲ್ ತರಬೇತುದಾರರಾಗಿ ನೇಮಕ. ಹೆಣ್ಣು ಭ್ರೂಣ ಉಳಿಸಿ ಶಾಲೆ ಓದಿಸಿ ಡಾಕ್ಟರ್ ಮಂಜುನಾಥ್. ಕ್ರೀಡಾಕೂಟದಲ್ಲಿ ವಿದ್ಯಾರ್ಥಿಗಳ ಸಾಧನೆ ಪ್ರಶಂಸೆ. ಇಲ್ಲಿಗೆ ಇಂದಿನ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಿರಂತರ ಸುದ್ದಿಗಾಗಿ ವೀಕ್ಷಿಸಿ ಎಸ್ ನ್ಯೂಸ್. ಇದು ನಿಮ್ಮ ಧ್ವನಿ. ನಮಸ್ಕಾರ. ಎಸ್ ನ್ಯೂಸ್, ಇದು ನಿಮ್ಮ ಧ್ವನಿ.